ಹಲೋ, ಗುಡ್ ಈವ್ನಿಂಗ್. ಓಕೆ, ನಿನ್ನೆ ಆಗಿದಂತ ಡಿಸ್ಕಷನ್ ಏನಿತ್ತು? ಡಾಸ್ ಮತ್ತೆ ವಿಂಡೋಸ್ ಡಿಫೆಂಟ್ ನ ಹೇಳಿದ್ವಿ. ಬಟ್ ಅದರಲ್ಲಿ ಈಗ ಕಂಪ್ಯೂಟರ್, ಅದಕ್ಕಿಂತ ಮೊದಲು ಸ್ವಲ್ಪ ಪ್ರೀವಿಯಸ್ಗೆ ಹೋಗೋಣ. ಕಂಪ್ಯೂಟರ್ಸ್ ಆಲ್ಮೋಸ್ಟ್ ತಗೊಳ್ಳುವಂಥದ್ದು ಲ್ಯಾಂಗ್ವೇಜಸ್ ಯಾವುದು? ಅದರ ಲ್ಯಾಂಗ್ವೇಜ್ ಬಂದು 0 and 1. ಈ ಲ್ಯಾಂಗ್ವೇಜ್ ಅನ್ನ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ಅದಕ್ಕೆ ಅರ್ಥ ಆಗೋದಿಲ್ಲ. ಹಾಗಿದ್ರೆ ಪ್ರೆಸೆಂಟ್ ನಾವೀಗ ಏನ್ ಮಾಡ್ತಿದೀವಿ? ಕನ್ನಡ ಕೂಡ ಟೈಪ್ ಮಾಡ್ಬೋದು, ಇಂಗ್ಲಿಷ್ ಕೂಡ ಟೈಪ್ ಮಾಡ್ಬೋದು, ಬೇರೆ ಲ್ಯಾಂಗ್ವೇಜಸ್ ಇಡೀ ವರ್ಲ್ಡ್ ಅಲ್ಲಿ ಎಷ್ಟು ಲ್ಯಾಂಗ್ವೇಜಸ್ ಇದೆ ಅಷ್ಟು ಲ್ಯಾಂಗ್ವೇಜಸ್ ಕೂಡ ಎಂಟ್ರಿ ಮಾಡ್ಬೋದು ಅಲ್ವಾ? ಹಾಗಿದ್ದಾಗ ಈ ಲ್ಯಾಂಗ್ವೇಜ್ ಅನ್ನ ಕನ್ನಡ ಅಂತಂದ್ರೆ ಏನಾದ್ರು ಫಾರ್ ಎಕ್ಸಾಂಪಲ್ ಏನಾದ್ರು ಆ ಅಂತ ಕೊಟ್ರೆ ಕಂಪ್ಯೂಟರ್ಗೆ ಅರ್ಥ ಆಗುತ್ತಾ? ನಿಜವಾಗ್ಲೂ ಅರ್ಥ ಆಗಲ್ಲ. ಅಂತ ಬಟ್ ತೋರ್ಸುತ್ತಲ್ವಾ, ಮಾನಿಟರ್ಗೆ ನಮ್ಗೆ ಆ ಅಂತಾನೆ ತೋರ್ಸುತ್ತೆ. ಹಾಗಿದ್ರೆ ಈ ಬೈನರಿ ಕೋಡ್ಸ್ ಅಂತ ಕರಿತೀವಿ ಇದನ್ನ, 0 and 1 ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡಿರೋದು. ಪ್ರೆಸೆಂಟ್ ಈಗಲೂ ಕೂಡ 0, 1 ಇದನ್ನ ತಗೊಳ್ಳುವಂಥದ್ದು. ಓಕೆ, ಹಾಗಿದ್ದಾಗ ಇದನ್ನ ಇನ್ನೊಂದು ಹೆಸರು ಕೂಡ ಕರೀತಾರೆ, ಮಿಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಮಿಷಿನ್ ಲ್ಯಾಂಗ್ವೇಜ್ ಅಂತ ಕೂಡ ಕರಿತೀವಿ. ಯಾಕೆ ಅಂತಂದ್ರೆ ಇದು 0 and 1 ಅನ್ನೋದು ಅರ್ಥ ಮಾಡ್ಕೊಳ್ಳುವಂತ ಭಾಷೆ ಕಂಪ್ಯೂಟರ್ಗೆ ಮಾತ್ರ. ನೀವು ಏನೇ ಕೊಟ್ಟರು ಕೂಡ ಅದು ನಿಮ್ಮ ಹೆಸರು ಇರ್ಬೋದು ಅಥವಾ ಏನೇ ಮಾಡಿ ಅದು ಅರ್ಥ ಆಗುವಂತ ಭಾಷೆ 0 and 1. ಮತ್ತು ಅದು ಹೇಗೆ ಟ್ರಾನ್ಸ್ಲೇಟ್ ಆಗುತ್ತೆ? ಒಂದು ಉದಾಹರಣೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಒಬ್ರು ಇರ್ತಾರೆ, ಇಬ್ರು ಇರ್ತಾರೆ, ಇಲ್ಲೊಬ್ರು ಹಾಗೆ ಇಲ್ಲೊಬ್ರು. ಇವ್ರು ಬಂದು ಜಪಾನೀಸು, ಇವ್ರು ಬಂದು ಕನ್ನಡ. ಬಟ್ ಇವರಿಗೆ ಜಪಾನಿ ಲ್ಯಾಂಗ್ವೇಜ್ ಬಿಟ್ರೆ ಬೇರೆ ಭಾಷೆ ಅರ್ಥ ಆಗಲ್ಲ, ಇವರಿಗೆ ಕನ್ನಡ ಬಿಟ್ರೆ ಬೇರೆ ಭಾಷೆ ಅರ್ಥ ಆಗಲ್ಲ. ಬಟ್ ಇವರು ಜಪಾನ್ಗೆ ಹೋಗಿದ್ದಾರೆ, ಜಪಾನ್ಗೆ ಹೋಗಿ ಇವ್ರ ಹತ್ರ ಮಾತಾಡ್ಬೇಕು ಅಂತ ಹೋಗಿದ್ದಾರೆ. ಆ ತರ ಇದ್ದಾಗ ಏನ್ ಮಾಡ್ಬೋದು? ಆಪ್ಷನ್ ಯಾವ ತರ ಟೈಪ್ ಮಾಡ್ತೀರಾ? ಬೇರೆ ಮೊಬೈಲ್ ಟ್ರಾನ್ಸ್ಲೇಟ್ ಕನ್ನಡ ಈಗ ಅಡ್ವಾನ್ಸ್ಡ್ ಆಗಿದೆ. ಅದನ್ನ ಬಿಟ್ಟು ಅವ್ರ ಮೊಬೈಲ್ ಅಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಅವ್ರು ಮಾಡಿ ಮತ್ತೆ ರೆಕಾರ್ಡಿಂಗ್ ಮಾಡಿ ಮಾಡೋದು ಸ್ವಲ್ಪ ರಿಸ್ಕು ಆಗ್ಬೋದು. ಓಕೆ, ಮೊಬೈಲ್ ಕೂಡ ಆಸ್ ಇಟ್ ಇಸ್ ಸೇಮ್, ಅದು ಕೋಡಿಂಗು ಅಲ್ವಾ? ಕೋಡಿಂಗ್ ಅಲ್ಲಿ 0 and 1 ತಗೋಬಹುದು. ಬಟ್ ಅದ್ರಲ್ಲಿ ಕೂಡ ಒಂದು ಆಪ್ಷನ್ಸ್ ಇರುತ್ತೆ. ಏನಂತ ಇರ್ಬೋದು ಅದು? ಯಾರಾದ್ರೂ ಗೊತ್ತಿದ್ಯಾ? ಟ್ರಾನ್ಸ್ಲೇಟ್ ಮಾಡುವಂತ ವ್ಯಕ್ತಿ ಒಬ್ರು ಇರ್ಬೇಕಾಗತ್ತೆ. ಹೌದು, ಈಗ ಪ್ರೆಸೆಂಟ್ ನಮ್ಗೆ ಗೂಗಲ್ ಇದೆಯಲ್ವಾ, ಟ್ರಾನ್ಸ್ಲೇಟ್ ಮಾಡುವಂತದ್ದು ಯಾವ ರೀತಿ ಇದೆ ಅದೇ ತರ ಎರಡೂ ಭಾಷೆಯನ್ನ ಗೊತ್ತಿರುವಂತ ಒಬ್ಬ ವ್ಯಕ್ತಿ ಬೇಕು, ಮೀಡಿಯೇಟರ್ ಕರಿಬಹುದು. ಹೌದು. ಏನ್ ಮಾಡ್ತಿದಾಗ ಇವ್ರು ಮಾತಾಡಿರುವಂತದನ್ನ ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾನೆ, ಇವ್ರಿಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ. ಸೇಮ್ ಆಸ್ ಇಟ್ ಈಸ್, ಇವ್ರು ಮಾತಾಡಿರುವಂತದನ್ನ ಅರ್ಥ ಮಾಡ್ಕೊಂಡು ಇವರು ಕೂಡ ಇವರಿಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ. ಅದೇ ತರ ಇಲ್ಲಿ ಮಿಷಿನ್ ಲ್ಯಾಂಗ್ವೇಜ್ ಅನ್ನೋದು ಜೊತೆಗೆ ಇಲ್ಲಿ ಒಂದು ಆಪ್ಷನ್ ಕೂಡ ಇದೆ, ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಈ ಲ್ಯಾಂಗ್ವೇಜಸ್ ಏನಕ್ಕಾಗುತ್ತೆ ಅಂತಂದ್ರೆ ಇದು ಟ್ರಾನ್ಸ್ಲೇಟ್ ಮಾಡುತ್ತೆ. ಅದಾದ್ಮೇಲೆ ಅಥವಾ ಯೂಸರ್ ಲ್ಯಾಂಗ್ವೇಜ್ ಅಂತ ಕೂಡ ಕರಿಬಹುದು, ಅಥವಾ ಐ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕೂಡ ಕರಿತೀವಿ. ಐ ಲೆವೆಲ್ ಲ್ಯಾಂಗ್ವೇಜ್ ಆಕ್ಚುಲಿ ಕರೆಕ್ಟ್ ವರ್ಡ್ ಬಂದು
ಅಥವಾ ಐ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಪ್ರೆಸೆಂಟ್ ರನ್ನಿಂಗ್ ಆಗ್ತಿರೋಂಥದ್ದು ಐ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಇದು ಈ ಒಂದು ಬೇಸ್ ಮೇಲೆ ಕಂಪ್ಯೂಟರ್ ವರ್ಕ್ ಆಗುತ್ತೆ. ಡಾಸ್ ಅಲ್ಲಿ ಇದು ಬೇಕಾದ್ರೆ ಫಸ್ಟ್ ಮಿಷಿನ್ ಲ್ಯಾಂಗ್ವೇಜ್, ಅದು ಕೋಡಿಂಗ್ ಅಲ್ಲಿ ಮಾತ್ರನೇ, ಪ್ರತಿಯೊಂದು ಕೋಡಿಂಗ್ ಇತ್ತು. ಕೋಡಿಂಗ್ ಅಂತಂದ್ರೆ ನೀವೇನೇ ಬರಿಬೇಕಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಕಂಪ್ಯೂಟರ್ ನ ರೆಡಿ ಮಾಡಿದಾಗ ಇವರು ಕೂಡ ಈ ನಂಬರ್ಸ್ ಯೂಸಸ್ ಮಾಡ್ಬೇಕಾಯ್ತು. ಈಗ ಈ ನಂಬರ್ಸ್ ಬೈನರಿ ಲ್ಯಾಂಗ್ವೇಜ್ ಅಪ್ ಟು ಈಗ ತುಂಬಾ ಜಾಸ್ತಿ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ 14 ವರೆಗೂ ಇತ್ತು. ಹೇಗಾಗುತ್ತೆ 14 ಅಂದ್ರೆ 0 1 ಈ ತರ ಕೋಡಿಂಗು 8 ಕ್ಯಾರೆಕ್ಟರ್ಗೂ ಬರಿತೀವಿ. ಇದರ ಪ್ರಕಾರ ಒಂದೊಂದಕ್ಕೆ ಕಂಪ್ಯೂಟರ್ ಸೈನ್ಸ್ ಮಾಡಿರೋದು ಐಡಿಯಾ ಇರುತ್ತೆ ಇದು. ಓಕೆ, ಇಲ್ಲಿ 0 ಇಲ್ಲಿ 1 ಹಾಕಿ 0 0 0 0 ಅಂತ ಹಾಕ್ತು ಅಂದ್ರೆ ಇದು 1. ಅದೇ ನಾವು ಎರಡನೇದು ಬೇಕು ಅಂದ್ರೆ ಇಲ್ಲಿ ಹಾಕ್ತೀವಿ. ಈ ಜಾಗದಲ್ಲಿ ಇತ್ತು ಅಂದ್ರೆ ಅದು 2. ಮತ್ತೆ 3 ಬೇಕಲ್ವಾ, ಅಗೇನ್ 3 ಬೇಕು ಅಂದ್ರೆ ಏನ್ ಮಾಡ್ತೀವಿ 1 1 0 0 0 0. 4 ಬೇಕು ಅಂದ್ರೆ ಏನ್ ಮಾಡ್ತೀವಿ ಇಲ್ಲಿ ಎಕ್ಸ್ಟ್ರಾ ಕಂಟಿನ್ಯೂ ಅಂತ ಹೋಗುತ್ತೆ. ಅದೇ ತರ ಮತ್ತೆ ಆಲ್ಫಾಬಿಟ್ಸ್ ಬರುತ್ತಲ್ವಾ, ಆಲ್ಫಾಬಿಟ್ಸ್ ನಂಬರ್ ಇಲ್ಲೇ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಂಬರ್ ಅಲ್ಲೇ ಇತ್ತು. ಅದಾದ್ಮೇಲೆ ಈಗ ಆಲ್ಫಾಬಿಟ್ಸ್ ಕೂಡ ಯೂಸ್ ಮಾಡ್ತಿದೀವಿ. ಆಲ್ಫಾಬಿಟ್ಸ್ ಬೇಕು ಅಂದಾಗ ಏನಾಯ್ತು, ಇದು ಜಸ್ಟ್ ಈಗ ಇದ್ದಿದ್ದು 10 ವರೆಗೂ ಇತ್ತು, 9. ಅದಾದ್ಮೇಲೆ 10 ABCEF ಅಂತ ಬಂತು. EF ಅಂತ ಇದಕ್ಕೆ ಆಡ್ ಮಾಡಿ, ಈಗ ಇನ್ನು ಎಕ್ಸ್ಟ್ರಾ ಆಗಿದೆ. ಇದನ್ನ ಆಡ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಇದು ನಂಬರ್ಸ್ ಕೂಡ ಆಡ್ ಮಾಡಿ ಕೋಡಿಂಗ್ ಅನ್ನ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಕೋಡಿಂಗ್ ಅಂತ ಬಂತು. ವಾಟ್ ಈಸ್ ದ ಮೀನಿಂಗ್ ಆಫ್ ಕೋಡ್? ಕೋಡಿಂಗ್ ಅಂದ್ರೆ ಏನು? ಇದು ಲ್ಯಾಂಗ್ವೇಜ್ ಅಂತ ಕರಿಬಹುದು, ಟೈಪ್ ಆಫ್ ದ ಲ್ಯಾಂಗ್ವೇಜ್. ಇದನ್ನೆಲ್ಲ ಸೇರಿ ಅಂತ ಕರಿತೀವಿ ಬೈನರಿ ಲ್ಯಾಂಗ್ವೇಜ್. ಟೋಟಲಿ ಇದಕ್ಕೆಲ್ಲ ಏನೇ ಮಾಡಿದ್ರು ಕೂಡ, ಇದಕ್ಕೂ ಕೂಡ ಕನ್ನಡಕ್ಕೂ ಏನಂತ ಕರಿತೀವಿ, ಇಂಗ್ಲಿಷ್ ಏನಂತ ಕರಿತೀವಿ, ಎಲ್ಲದಕ್ಕೂ ಸೇರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ ಅಲ್ವಾ. ಈಗ ಕೋಡಿಂಗ್ ಅಂದ್ರೂ ಕೂಡ ಕಂಪ್ಯೂಟರ್ಗೆ ನಾವು ಮಾಡುವಂಥದ್ದು, ಈಗ ವಿಂಡೋಸ್ ಅಂತ ಹೇಳಿದ್ವಿ, ಡಾಸ್ ಅಂತ ಹೇಳಿದ್ವಿ. ಆ ವಿಂಡೋಸ್ ಮತ್ತೆ ಡಾಸ್ ಅಲ್ಲಿ ಯಾವ ರೀತಿ ವರ್ಕ್ ಆಗ್ತಿತ್ತು, ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಒಂದು ಐಡಿಯಾ ಸಿಗ್ಬೇಕಲ್ವಾ. ಈಗ ನಾವು ಮಾಡುವಂತ ಪ್ರತಿಯೊಂದು ವರ್ಕು ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರತಿಯೊಂದು ಕೂಡ ವರ್ಕ್ ಮಾಡ್ತಾನೆ ಇರುತ್ತೆ. ಈಗ ವರ್ಕ್ ಮಾಡಬೇಕು ಅಂದಾಗ ಈಗ ಕಂಪ್ಯೂಟರ್ ನೀವು ಬೈ ಮಾಡ್ಬೇಕಾದ್ರೆ ಲ್ಯಾಂಗ್ವೇಜಸ್ ನಿಮ್ಗೆ ಏನಷ್ಟು ಇಂಪಾರ್ಟೆಂಟ್ ಇಲ್ಲ. ಯಾವಾಗಲಾದ್ರೂ ನಾನು ಫ್ರೀ ಕ್ಲಾಸಸ್ ಇದ್ದಾಗ ಅದ್ರ ಬಗ್ಗೆ ಲ್ಯಾಂಗ್ವೇಜಸ್ ಬಗ್ಗೆ ಹೇಳ್ತೀನಿ ನಿಮ್ಗೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಆಗೋದು ಅದು ಕೂಡ ಒಂದ್ಸಲ ಯಾವ್ದಾದ್ರು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಓಕೆ, ಈಗ ಇದರಲ್ಲಿ ಈ ಪ್ರೆಸೆಂಟ್ ನಾವು ಯೂಸ್ ಮಾಡ್ತಿರುವಂತದ್ದು ವಿಂಡೋಸ್ 9 11. ಮ್ಯೂಟ್ ಮಾಡ್ಕೋ, ಮ್ಯೂಟ್ ಮಾಡ್ಕೋ. ವಿಂಡೋಸ್ 11 ರನ್ನಿಂಗ್ ಆಗ್ತಿದೆ. ಈ ವಿಂಡೋಸ್ 11 ರನ್ನಿಂಗ್ ಆಗ್ತಿದೆ ಅಂತಂದ್ರೆ ಇಲ್ಲಿ ನಾವು ಯಾವುದೇ ತರದ ಆಪ್ಷನ್ಗಳು ನೀವು ಏನೇ ಕೊಡಿ, ನೀವು ಏನೇ ಕೊಟ್ಟರು ಕೂಡ ಇದೇನ್ ಮಾಡುತ್ತೆ, ಆಟೋಮೆಟಿಕಲಿ ಅನಾಲಿಸಿಸ್ ಮಾಡಿ ರಿಸಲ್ಟ್ ಅನ್ನ ಕೊಡುತ್ತೆ. ಈಗ ಅಡ್ವಾನ್ಸ್ಡ್ ಕೂಡ ಆಗಿದೆ. ಈಗ ಪ್ರೆಸೆಂಟ್ ಏನಾಗಿದೆ, AI ಬರ್ತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ವಾ. ಈ ಬೇಸ್ ಮೇಲೆ ಕೂಡ ಈಗ ವರ್ಕ್ ಆಗ್ತಿದೆ. ಏನ್ ಇದರಿಂದ ಉಪಯೋಗ ಏನು? ಜಾಸ್ತಿ ಡಿಸ್ಅಡ್ವಾಂಟೇಜ್ ಜಾಸ್ತಿ ಇದೆ. ಏನಿದೆ? ಪೀಪಲ್ ವರ್ಕ್ ಮಾಡೋದೆಲ್ಲ ಮೆಷಿನ್ಸ್ ವರ್ಕ್ ಮಾಡಿ ಪೀಪಲ್ಗೆ ಲಾಸ್ ಆಗುತ್ತೆ. ಯಾವ ತರ ಲಾಸ್ ಆಗುತ್ತೆ? ಬಟ್ ವರ್ಕ್ ತುಂಬಾ ಸ್ಪೀಡ್ ವರ್ಕ್ ಆಗ್ತಿದೆಯಲ್ಲ. ಡಿಸ್ಕಷನ್ ಆಗ್ಬೇಕು, ಡಿಸ್ಕಷನ್ ಆದ್ರೆ ಪಾಸಿಟಿವ್ ನೆಗೆಟಿವ್ ಎರಡು ಕೂಡ ಸಿಗುತ್ತೆ.
ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ನಾನೇ ಒಂದು ವರ್ಕ್ ಮಾಡ್ಬೇಕು. ಮಾಡಿದ್ರೆ ಬೇಗ ಆಗುತ್ತೆ, ಟೈಮ್ ಉಳಿತದೆ. ಯಾವ್ದ್ರಲ್ಲಿ? ಮಿಷಿನ್ ಅಲ್ಲಿ ಮಾಡ್ಕೊಂಡು. ಹೌದು. ಫಾರ್ ಎಕ್ಸಾಂಪಲ್ ಈಗ ನಾನು ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ. ಆ ಪ್ರಾಜೆಕ್ಟ್ ಮಾಡ್ಬೇಕು ಅಂದಾಗ ಎ ಮುಖಾಂತರ ನಾನು ಮಾಡ್ಬೇಕಾದ್ರೆ ಪ್ರಾಜೆಕ್ಟ್ ಏನು ಅಂತ ಕೊಟ್ರೆ ಸಾಕು, ಆಟೋಮೆಟಿಕ್ ಏನಾಗುತ್ತೆ, ಆ ಪ್ರಾಜೆಕ್ಟ್ ಅನ್ನ ತನ್ನಷ್ಟಕ್ಕೆ ತಾನೇ ಪ್ರಿಪೇರ್ ಮಾಡಿ ವಿತಿನ್ ಸೆಕೆಂಡ್ಸ್ ಅಲ್ಲಿ ಕೊಡುತ್ತೆ. ನಮ್ ನಾಲೆಜ್ ಹೊರಬಿಡುತ್ತಲ್ಲ ಸರ್, ನಾಲೆಜ್ ನಾಲೆಜ್ ಇರಲ್ಲ. ನಾಲೆಜ್ ಇರೋದಿಲ್ಲ. ಬಟ್ ಅದನ್ನ ನಾಲೆಜ್ನ ಈಗ ಪ್ರೆಸೆಂಟು ನೀವ್ ಏನೇ ಮಾಡ್ಬೇಕಾದ್ರೂ ಕೂಡ ಎಐನ ಕಲಿಬೇಕು. ಆಪ್ಷನ್ ಇರೋದು ಅದೇ. ಫ್ಯೂಚರ್ಸ್ಗೆ ಈ ಕುತ್ಕೊಂಡು ಕ್ಲಾಸಸ್ ಮಾಡ್ತೀನಿ ಅಂದ್ರೂ ಕೂಡ ಅದು ಹೋಗುತ್ತೆ. ಇನ್ನ ಸ್ಕೂಲಲ್ಲೂ ಕೂಡ ಅಷ್ಟೇ, ಟೀಚರ್ಸ್ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗ್ತದೆ. ಈಗಲೇ ಸ್ಮಾರ್ಟ್ ಕ್ಲಾಸ್ ಅಂತ ಇಟ್ಕೊಂಡಿದ್ದಾರೆ. ಅದಾದ್ಮೇಲೆ ಎಐ ಬಂತು ಅಂದ್ರೆ ಆಲ್ಮೋಸ್ಟ್ ಸ್ಕೂಲ್ಗಳಲ್ಲೂ ಕೂಡ ಟೀಚರ್ಸ್ಗಳನ್ನ ತುಂಬಾ ತುಂಬಾ ಕಡಿಮೆ ಆಗ್ತಾನೆ ಬರುತ್ತೆ. ನೀವು ಹೇಳಿದಾಗೆ ಮನುಷ್ಯರಿಗೆ ಬೆಲೆ ಇಲ್ಲ, ಕಂಪ್ಯೂಟರ್ಗೂ ಮತ್ತೆ ಎಐಗಳಿಗೆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರೆಸೆಂಟ್ ಏನು ಮಾಡೋಕ್ಕಾಗಲ್ಲ. ಈಗ ಪ್ರೆಸೆಂಟ್ ಈಗ ಯಾವ್ದ್ರಲ್ಲಿ ಜಪಾನ್ ಅವೆಲ್ಲ ಅಡ್ವಾನ್ಸ್ಡ್ ಆಗಿರುವಂತದ್ದು, ಈ ಅಡ್ವಾನ್ಸ್ ಆಗಿರುವಂತದ್ದೆಲ್ಲ ರನ್ನಿಂಗ್ ಆಗ್ತಾ ಇದೆ. ಮೇನ್ ಇದು ವಿಂಡೋಸ್ ಅಲ್ಲಿ ಇರುವಂತದ್ದನ್ನ ಇಲ್ಲಿ ಆಪ್ಷನ್ಸ್ ಅಲ್ಲಿ ಎಕ್ಸ್ಟ್ರಾ ಏನೇನಿದೆ ಅಂತ ನಾನು ಹೇಳಿದ್ದೆ. ಅಂದ್ರೆ ನಾನು ನೋಡ್ಕೊಂಡು ಬನ್ನಿ ಅಂತ ಹೇಳಿದೆ. ನೋಡಿದ್ರಾ ಏನಾದ್ರು? ನೋಡಿ, ನಾನು ಹೇಳಿಲ್ಲ, ನಿಮ್ಗೆ ನೋಡ್ಕೊಂಡ್ ಬರಕ್ ಹೇಳಿದ್ದೆ. ಅವ್ರು ಕಳ್ರು ಯಾರು ಏನು ಇದೇ ಲಾಗಿನ್ ಲಾಂಚ್ ಆಯ್ತು. ಮತ್ತೆ ಆ ಒಂದು ಫಸ್ಟ್ ಏನು ಫೇಸಿಂಗ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಏನ್ ಬರುತ್ತೆ ಅಂತ ಹೇಳಿದೆ, ನೋಡ್ಕೊಂಡ್ ಬನ್ನಿ ಅಂತ ಹೇಳಿದೆ. ಆಯ್ತು ಬಿಡಪ್ಪ, ಕ್ಲಾಸ್ ಅಟೆಂಡ್ ಆಗ್ಬೇಡ ಇವತ್ತು. ಕ್ಲಾಸ್ ಇಂಟರ್ಫೇಸ್ ಫಸ್ಟ್ ಸ್ಟಾರ್ಟಿಂಗ್ ಬರುವಂತ ಇಂಟರ್ಫೇಸ್ ಏನ್ ಮಾಡಿ ನೋಡಿ ಅಂತ ಹೇಳಿದೆ. ಡಿಫ್ರೆಂಟ್ ನೋಡಿದ್ರೆ ನಿಮ್ಗೆ ಆಟೋಮೆಟಿಕ್ ಐಡಿ ಸಿಕ್ತಿತ್ತು. ಅಂದ್ರೆ ವಿಂಡೋಸ್ ಸ್ಟಾರ್ಟಿಂಗ್ 3.1 ಮ್ಯೂಟ್ ಮಾಡೋ ಸರ್. ಆಗ್ತಾ ಇಲ್ಲ, ಅದು ಮ್ಯೂಟ್ ಆಗ್ತಾ ಇಲ್ಲ, ವಿಡಿಯೋನು ಬರ್ತಾ ಇಲ್ಲ. ನೀನ್ ವಿಡಿಯೋ ಕಾಣ್ತಿದ್ಯಲ್ಲ ನನಗೆ? ನಾನ್ ಕಾಣಿಸ್ತಾ ಇಲ್ಲ ಸರ್, ಏನೋ ವೈಟ್ ಮಾರ್ಕ್ ಬರ್ತೈತೆ ಅಷ್ಟೇ. ವಿಂಡೋ 11 ಅಂತ ಬರ್ತೈತೆ. ಕಾಣ್ತಿಲ್ಲ. ಅದೇನೋ ಮ್ಯೂಟ್ ಆಗ್ತಾ ಇಲ್ಲ, ವಿಡಿಯೋ ಇದಕ್ಕೂ ಬರ್ತಾ ಇಲ್ಲ. ಓಕೆ, ಇಲ್ಲಿ ಪ್ರತಿಯೊಂದು ಕೂಡ ಲ್ಯಾಂಗ್ವೇಜಸ್ ಈಗ ಎಐ ಬಂದ್ರು ಕೂಡ ಲ್ಯಾಂಗ್ವೇಜಸ್ ತುಂಬಾ ಅಡ್ವಾನ್ಸ್ ಆಗಿ ಹೋಗ್ತಿದೆ. ಹಾಗಿದೆ ಲ್ಯಾಂಗ್ವೇಜಸ್ ಅಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಯಾವ ಯಾವ ತರದ ಲ್ಯಾಂಗ್ವೇಜಸ್ ನೀವು ಕಂಪ್ಯೂಟರ್ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಿದೆ? ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಫ್ಯೂಚರ್ಸ್ಗೆ ಬೇಕಾಗ್ಬೋದು, ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ ಇರೋರು ಸುಮಾರು ಜನ ಇದ್ದೀವಿ ಇಲ್ಲಿರೋದ್ರಿಂದ, ನೆಕ್ಸ್ಟ್ ಹೋಗೋರು ಇದ್ದೀರಾ. ಹಾಗಾಗಿ ಅದರಲ್ಲಿ ಇರುವಂತ ಸ್ವಲ್ಪ ಲ್ಯಾಂಗ್ವೇಜಸ್ ಬಗ್ಗೆ ತಿಳ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಫ್ಯೂಚರ್ಸ್ಗೆ ಅನುಕೂಲ ಆಗುತ್ತೆ. ಜಸ್ಟ್ ಒಂದು 5-6 ಲ್ಯಾಂಗ್ವೇಜ್ ಹೆಸರು ಗೊತ್ತಿರುವಂತ ಏನಾದ್ರು ಗೊತ್ತಿದ್ಯಾ? ಗೊತ್ತಿಲ್ಲ. C++, Java, SQL database, SQL or database or DBMS. Python. ಅದಾದ್ಮೇಲೆ ಈಗ ಸ್ಯಾಪ್ ಅಂತಾನೂ ಆಗಿದೆ, ಇದ್ರ ಜೊತೆಗೆ ಪೈಥಾನ್ ಈಗ ರನ್ನಿಂಗ್ ಇರುವಂತದ್ದು. ಮೇನ್ ಪೈಥಾನ್ ನಂಬರ್ 1 ಅಲ್ಲಿ ಇರುವಂತದ್ದು, ಇದು ಪ್ರೆಸೆಂಟ್ ಅಲ್ಲಿ ರನ್ನಿಂಗ್ ಇದೆ. ಸೆಕೆಂಡ್ PUC ಇದೆ ಅಂದ್ಕೊಳ್ತೀನಿ. ಮತ್ತೆ ನನ್ನ ಕ್ಲಾಸ್ ಅಲ್ಲೂ ಕೂಡ ಪೈಥಾನ್ ಲ್ಯಾಂಗ್ವೇಜಸ್ ಇದೆ, ಮತ್ತೆ HTML ಕೇಳಿದ್ಯಾ? ಏನು HTML ಅಂದ್ರೆ?
ನಡ್ತಾ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಓಕೆ, ಇವೆಲ್ಲ ಲ್ಯಾಂಗ್ವೇಜಸ್. ಇವೆಲ್ಲ ನಾನು ಲ್ಯಾಂಗ್ವೇಜಸ್ ಏನಕ್ಕೆ ಕೇಳಿದೆ ಅಂತಂದ್ರೆ, ಇದು ಯಾವ ಬೇಸ್ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ನಿಮಗೆ ಕಂಪ್ಯೂಟರ್ ಅನ್ನ ರನ್ ಆಗ್ಬೇಕಾದ್ರೆ ಫಸ್ಟ್ ಏನ್ ಬೇಕಿತ್ತು? ಫಸ್ಟ್ ಸ್ಟೆಪ್ ಹಾರ್ಡ್ವೇರ್ ಅಲ್ವಾ? ಹಾರ್ಡ್ವೇರ್ ಬೇಕು. ಅದರ ಜೊತೆಗೆ ನೆಕ್ಸ್ಟ್ ಎರಡನೇದು ಏನ್ ಬೇಕಿದೆ? ಸಾಫ್ಟ್ವೇರ್, OS ಅಂತ ಹಾಕ್ತೀನಿ, ಆಪರೇಟಿಂಗ್ ಸಿಸ್ಟಮ್. ಓಕೆ, ಅದು ಕೂಡ ಸಾಫ್ಟ್ವೇರ್ ಇದೆ, ಫಸ್ಟ್ ಕ್ಲಾಸ್ ಇದೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಆರ್ ಥರ್ಡ್ ಪಾರ್ಟಿ ಸಾಫ್ಟ್ವೇರ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಒನ್ ನಮಗೆ ಬೇಕಾಗಿರುವಂತದ್ದು ಫೋರ್ತ್ ಒನ್ ಲ್ಯಾಂಗ್ವೇಜಸ್. ಮೇನ್ ಈಗ ನಾಡ್ತಿರುವಂತದ್ದು ಯಾಕೆ ಈ ಲ್ಯಾಂಗ್ವೇಜಸ್ ಬೇಕು ಅಂತ ಹೇಳಿದೆ ಅಂತಂದ್ರೆ, ಇದೇ ಬೇಸ್ ಮೇಲೆ ನಿಮ್ಗೆ ಹೇಳಿದೆ. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್, ಓಕೆ, ಇದು ಕೂಡ ಆಪ್ಸ್. ಆಪ್ಸ್ ಅನ್ನು ಡೆವಲಪ್ ಮಾಡುವಂತದ್ದು ಯಾವುದು? ಆಪ್ಸ್ ಅನ್ನು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಸಿ ಪ್ರೋಗ್ರಾಮ್, ಅಂದ್ರೆ ಪ್ರೋಗ್ರಾಮಿಂಗ್ ಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರೋಗ್ರಾಮಿಂಗ್ ಅಥವಾ ಸಾಫ್ಟ್ವೇರ್? ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಇಸ್ ಕಾಲ್ಡ್ ಪ್ರೋಗ್ರಾಮ್. ಅಂದ್ರೆ ಯಾವುದೇ ಒಂದು ವರ್ಕ್ ಆಗ್ಬೇಕು ಅಂದಾಗ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಏನಾದ್ರು ಕೊಡ್ಬೇಕು, ನಾವು ಜನರಲಿ ಕೊಡ್ಬೇಕು ಅಂದಾಗ ಒಬ್ಬ ವ್ಯಕ್ತಿ ಮನೆಯಲ್ಲಿ ತಿಳ್ಕೊಳ್ಳೋಣ, ಈಗ ಅಮ್ಮ ಅಂತಾನೆ ತಿಳ್ಕೊಳ್ಳೋಣ. ಅಮ್ಮ ಮನೆಯಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ತಾರೆ? ನಮ್ಗೆ ಏನಾದ್ರು ಒಂದು ಕೆಲಸ ಹೇಳ್ಬೋದು, ತಗೊಂಡೋಗಿ ಮಾಡು ಅಂತ, ವರ್ಕ್ ಏನಾದ್ರು ಮಾಡು ಅಂದಾಗ ಅಲ್ವಾ? ಅದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆ ವರ್ಕ್ ಯಾರು ಮಾಡ್ತೀವಿ? ಯಾರಿಗೆ ಹೇಳಿದ್ರು ಅವ್ರು ಮಾಡ್ತಾರೆ. ಅದೇ ತರ ಇಲ್ಲಿ ಈ ಲ್ಯಾಂಗ್ವೇಜಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ದ ಲ್ಯಾಂಗ್ವೇಜಸ್ ಏನಿದೆ, ಅದರದೇ ಆದ ಸ್ಪೆಸಿಫಿಕ್ ಆಗಿ ತನ್ನ ವರ್ಕ್ ಅನ್ನ ಮಾಡ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ಜಾವಾ ಅಂತ ಇರ್ಬೋದು. ಈ ಜಾವಾ ಪ್ರೆಸೆಂಟ್ ತುಂಬಾ ಅಡ್ವಾನ್ಸ್ಡ್. ಫಸ್ಟ್ ಸಿ ಇತ್ತು, ಈಗ ಸಿ ಇಲ್ಲ, ತುಂಬಾ ಕಡಿಮೆ ಆಗಿದೆ. C++ ಯೂಸ್ ಮಾಡ್ತಿಲ್ಲ. ಪ್ರೆಸೆಂಟ್ ಇನ್ನು ಜಾವಾ ರನ್ನಿಂಗ್ ಇದೆ. ಜಾವಾ ಅಡ್ವಾನ್ಸ್ ಹೇಗೆ ಬಂತು ಅಂದ್ರೆ, ಇದು ಗೇಮಿಂಗ್ ಪರ್ಪಸ್ ಆಗಿ ಹೆಚ್ಚನ್ನು ಯೂಸ್ ಮಾಡ್ಕೊಳ್ತೀವಿ, ಗ್ರಾಫಿಕ್ ಆಗಿ ಯೂಸ್ ಮಾಡಕ್ಕೆ ಯೂಸಸ್ ಮಾಡುದು. ಪ್ರೆಸೆಂಟ್ ಕೆಲವೊಂದು ವರ್ಕ್ ಆಗ್ಬೇಕು, ಗವರ್ಮೆಂಟ್ ಅಪ್ಲಿಕೇಶನ್ಸ್ ವರ್ಕ್ ಆಗ್ಬೇಕಾದ್ರೆ ಜಾವಾ ಸಾಫ್ಟ್ವೇರ್ಸ್ ನ ಇನ್ಸ್ಟಾಲ್ ಮಾಡಲೇಬೇಕು. ವಿತೌಟ್ ಜಾವಾ ಇನ್ಸ್ಟಾಲೇಷನ್ ನಿಮಗೆ ಸಾಫ್ಟ್ವೇರ್ಸ್ ನಿಮಗೆ ಯಾವುದೇ ತರಹದ ವರ್ಕ್ ಆಗೋದಿಲ್ಲ. ಬಯೋಮೆಟ್ರಿಕ್ ಆಲ್ಸೋ. ಈಗ ನಾವು ಬಯೋಮೆಟ್ರಿಕ್ ಕೊಡ್ತೀವಲ್ವಾ, ರೇಷನ್ ಕಾರ್ಡ್ಗೆ ಅಲ್ಲೆಲ್ಲ ಹೋಗಿ ಕೊಟ್ಟಿರ್ತೀವಿ, ಅಲ್ಲಿ ಆಲ್ರೆಡಿ ಇನ್ಸ್ಟಾಲೇಷನ್ ಆಗಿರುತ್ತೆ. ವಿಂಡೋಸ್ ಇನ್ಸ್ಟಾಲ್ ಮಾಡಿರ್ತಾರೆ, ಬಯೋಮೆಟ್ರಿಕ್ ಬೇಕಾದ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿರ್ತಾರೆ. ಬಟ್ ಅದಕ್ಕೆ ಸಪೋರ್ಟಿಂಗ್ ಬೇಕಾಗಿರುವಂತದ್ದು ಜಾವಾ ಸಾಫ್ಟ್ವೇರ್ ಕಂಪಲ್ಸರಿ ಇನ್ಸ್ಟಾಲ್ ಮಾಡಲೇಬೇಕು. ಅದನ್ನ ಜಾವಾ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ರೆ ಸಾಲದು, ಅದನ್ನ ಕಾನ್ಫಿಗರ್ ಬೇಕು ಕೂಡ ಮಾಡ್ಬೇಕಾಗತ್ತೆ. ಆಕ್ಚುಲಿ ಬಯೋಮೆಟ್ರಿಕ್ ಅಲ್ಲಿ ಈಗ ನೆಕ್ಸ್ಟ್ ಯಾರು PUC ಅವ್ರಿಗೆ, ನನ್ನ ಸಬ್ಜೆಕ್ಟ್ ಅಲ್ಲಿ ಬಯೋಮೆಟ್ರಿಕ್ ಲಾಸ್ಟ್ ಟೈಮ್ ಕಲ್ತಿದ್ವಿ. ಈ ಸಲ ಅಡ್ವಾನ್ಸ್ಡ್ ಬರುತ್ತೆ. ಅಡ್ವಾನ್ಸ್ ಅಲ್ಲಿ ಪೈಥಾನ್ ಮತ್ತೆ ಜಾವಾನ ತಿಳ್ಕೊಳ್ತೀರಾ. ನೆಕ್ಸ್ಟ್ ಜೂನ್ ಇಂದ ಸ್ಟಾರ್ಟ್ ಆಗುತ್ತಲ್ವಾ, ಆ ಟೈಮಲ್ಲಿ ಇವೆರಡು ಕೂಡ ಅಡ್ವಾನ್ಸ್ ಆಗಿ ತಿಳ್ಕೊಳ್ತೀವಿ. ಓಕೆ, ಗೊತ್ತಾಯ್ತಲ್ವಾ? ಲ್ಯಾಂಗ್ವೇಜಸ್ ವಿಂಡೋಸ್ಗೆ ಮತ್ತೆ OSಗೆ ಕಂಪ್ಯೂಟರ್ಸ್ ನ ವರ್ಕ್ ಆಗ್ಬೇಕಾದ್ರೆ ಮುಖ್ಯವಾಗಿ ನಮಗೆ ಎಷ್ಟು ಸಪೋರ್ಟ್ ಬೇಕು? ಲಾಸ್ಟ್ ಟೈಮ್ ನಾನು ನಿಮಗೆ 3 ಅಂತ ಹೇಳಿದೆ. 3 ಜೊತೆಗೆ ಈಗ ಲ್ಯಾಂಗ್ವೇಜ್ ಕೂಡ ಸ್ಟಾರ್ಟ್ ಆಯ್ತು. ಇದು ಡೆವಲಪಿಂಗ್. ನಿಮಗೆ ಯಾವ ರೀತಿ ಬೇಕಾದ್ರೂ ಕೂಡ, ಇದು ಈಗ ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ, ಝೂಮಿಂಗ್ ಆಪ್ ನ ಯೂಸ್ ಮಾಡ್ತಿದೀವಿ. ಇದು ಕೂಡ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ನ ಏನು ಪ್ರೋಗ್ರಾಮ್ ಬರ್ದಿರ್ತಾರೆ ಅವರು ಕೂಡ. ಓಕೆ, ಇದರಲ್ಲಿ ಯಾವ್ದಾದ್ರು ಬೇಕಾದ್ರೂ ಯೂಸ್ ಮಾಡಿರ್ಬೋದು. ಅವರು ಸಿ ಯೂಸ್ ಮಾಡಿರ್ಬೋದು. ಫಸ್ಟ್ ಸ್ಟಾರ್ಟಿಂಗ್ ಸಿ ಇತ್ತು, ಆಮೇಲೆ ಜಾವಾ ಯೂಸ್ ಮಾಡ್ತಾ, ಅಥವಾ SQL, HTML, ಮೇನ್ HTML. ಅದರ ಜೊತೆಗೆ ಕೆಲವೊಂದು ಬೇರೆ ಬೇರೆ ತರದ್ದು ಲ್ಯಾಂಗ್ವೇಜ್ ಇದೆಯಲ್ಲ, ಸುಮಾರು ಲ್ಯಾಂಗ್ವೇಜಸ್ ಇದೆ. ಆ ಲ್ಯಾಂಗ್ವೇಜಸ್ ನ ಬಳಸ್ಕೊಂಡು ಏನ್ ಮಾಡ್ತಾರೆ, ನಮಗೆ ಬೇಕಾಗಿರುವಂತ ನಾವು ಏನೀಗ ಝೂಮ್ ನ ಯೂಸಸ್ ಮಾಡ್ತಿದೀವಿ, ಪ್ರತಿ ಒಂದು ಕೂಡ ವರ್ಕ್ ಆಗ್ಬೇಕಾದ್ರೆ ಇಟ್ ಈಸ್ ದ ಪ್ರೋಗ್ರಾಮ್. ಪ್ರೋಗ್ರಾಮ್ ಅಂದ್ರೆ ಏನು? ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಅಂದ್ರೆ ಈಗ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದ್ರೆ ಹೇಗೆ, ಆಲ್ಗರಿದಮ್ ಮತ್ತೆ ಫ್ಲೋ ಚಾರ್ಟ್ ಗೊತ್ತಿದ್ಯಾ? ಗೊತ್ತಿಲ್ಲ.
ಫ್ಲೋ ಚಾರ್ಟ್ ಮತ್ತೆ ಆಲ್ಗಾರಿದಮ್ ಇದು ಗೊತ್ತಿತ್ತು ಬರ್ತಿದ್ವಿ, ಅದನ್ನ ಅಷ್ಟು ಯೂಸ್ ಇಲ್ಲ, ಜಸ್ಟ್ ಒಂದ್ ಸ್ವಲ್ಪ ಐಡಿಯಾ ಕೊಟ್ರೆ ಅವೆಲ್ಲ ಏನಕ್ಕೆ ಯೂಸ್ ಆಗ್ತಿತ್ತು ಅಂತ ಐಡಿಯಾ ಸಿಗುತ್ತೆ ಅಷ್ಟೇ. ಓ ಇದಕ್ಕೆಲ್ಲ ಅಲ್ಲಿ ಹೇಳ್ತಾರೆ, ಬಟ್ ಮೈಂಡ್ ಬ್ಲಾಕ್ ಆಗಿ ಕೇಳಕ್ಕೂ ಸುಮ್ಮನೆ ಅವ್ರು ಹೇಳೋದನ್ನ ಕೇಳ್ಕೊಂಡು ಹೋಗ್ತಿರ್ತೀವಿ. ಬಟ್ ಅದು ಸ್ವಲ್ಪ ಐಡಿಯಾ ಕೊಟ್ಟಾಗ ಓಕೆ ಗೊತ್ತಾಗುತ್ತೆ. ಈಗ ಒಂದು ಆಲ್ಗಾರಿದಮ್ ಅಂತ ಬರೀತು ಅಂತಂದ್ರೆ, ಅಥವಾ ಫ್ಲೋ ಚಾರ್ಟ್ ಆಗಲಿ ಅಥವಾ ಆಲ್ಗಾರಿದಮ್ ಯಾವುದೋ ಒಂದು ಬರ್ಕೊಳ್ಳೋಣ, ಅದಕ್ಕೆ ಒಂದೊಂದು ಸಿಂಬಲ್ಸ್ಗೆ ಒಂದೊಂದ್ ತರ ಇರುತ್ತೆ. ಈ ಸಿಂಬಲ್ಸ್ಗೆ ಅದರದೇ ಆದಂತ ಒಂದು ನೇಮ್ಸ್ ಇದೆ. ಇಲ್ಲಿ ಅದರ ಒಳಗಡೆ ಬಂದಾಗ ಅದೇ ತರನು ವರ್ಕ್ ಆಗುತ್ತೆ. ಅದು ಸುಮ್ಮನೆ ಡ್ರಾ ಮಾಡ್ತಾ ಇದ್ದೀನಿ, ಇಂಪಾರ್ಟೆಂಟ್ ಅಂತ ಏನಿಲ್ಲ, ಜಸ್ಟ್ ಒಂದು ಮ್ಯಾಪಿಂಗ್ ನಿಮ್ ತಲೆಗೆ ಬರ್ಲಿ ಅಂತ ಅಷ್ಟೇ. ಹೇಳ್ತೀನಿ, ಫಸ್ಟ್ ಹಾಕ್ಬಿಡ್ತೀನಿ, ಅದಾದ್ಮೇಲೆ ಆಮೇಲೆ ನೆಕ್ಸ್ಟ್ ಮಾಡೋಣ. ಓಕೆ, ಫಸ್ಟ್ ಒನ್ ಬಾಕ್ಸ್ ಅಲ್ಲಿ ಸ್ಟಾರ್ಟ್ ಅಂದ್ರೆ ಮಾರ್ನಿಂಗ್ ಎದ್ದೇಳ್ತೀವಿ ಅಲ್ವಾ? ನಂಬರ್ 1, ಪ್ರತಿದಿನ ಹಾಸಿಗೆಯಿಂದ ಎದ್ದೇಳ್ತೀವ, ಕಂಪಲ್ಸರಿ, ಇದು ಫಿಕ್ಸ್. ಎದ್ದಿದ್ದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಹಾಕೊಳ್ತೀನಿ ಇಲ್ಲಿ. ಎದ್ದಿದ್ದಾದ್ಮೇಲೆ ಬೆಳಗಿನ ಕಾರ್ಯಕ್ರಮಗಳು ಏನಿರುತ್ತೆ ಅಷ್ಟು ಮುಗಿಸ್ಕೊಳ್ತೀವಿ. ನೆಕ್ಸ್ಟ್ ಸ್ಕೂಲ್ ರೆಡಿ ಆಗುವಂಥದ್ದು. ರೆಡಿಯಾಗಿ ಏನ್ ಮಾಡ್ತೀವಿ? ಫಸ್ಟ್ ಸ್ಟೆಪ್ಸ್ ಎದ್ದೇಳ್ತೀವಿ, ಸೆಕೆಂಡ್ ಸ್ಟೆಪ್ ಏನ್ ಮಾಡ್ತೀವಿ? ಬೆಳಗಿನ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಳ್ತೀವಿ. 3ನೇ ಸ್ಟೆಪ್ ಟಿಫನ್ ಆಗಿ ರೆಡಿ ಆಗೊಳ್ತೀವಿ. 4ನೇ ಸ್ಟೆಪ್ ಏನ್ ಮಾಡ್ತೀವಿ? ಸ್ಕೂಲ್. ಕರೆಕ್ಟಾ? ಇದು ಕಾಮನ್. ನೆಕ್ಸ್ಟ್ ಸ್ಕೂಲಿಂದ ಮನೆ ಬರ್ತೀವಿ, ಸ್ಟಾಪ್. ಇದು ಕಾಮನ್. ಪ್ರೋಗ್ರಾಮಿಂಗ್ ನ ಇಷ್ಟು ಬರೆದ್ರೆ ಸಾಕಾ? ಓಕೆ, ಇದು ಮಂಡೆಯಿಂದ ಸಾಟರ್ಡೇವರೆಗೂ ಆಯ್ತು. ಬಟ್ ಇನ್ನೊಂದು ಇದೆಯಲ್ಲ, ಸಂಡೇ ಬೇರೆ ಇದೆ. ಸಂಡೇಗೆ ಮತ್ತೆ ಸಪರೇಟ್ ಪ್ರೋಗ್ರಾಮ್ ಬರೀಬೇಕಾ? ಆಗುತ್ತಾ? ಏನ್ ಮಾಡ್ಬೇಕು? ಇದರಲ್ಲೇ ಏನ್ ಮಾಡ್ತೀವಿ? ಆಪ್ಷನ್ ನ ಇಲ್ಲಿ ಇಫ್ ಅಂತ ಒಂದು ಆಪ್ಷನ್ ಯೂಸ್ ಮಾಡ್ತೀವಿ. ಇಲ್ಲಿ ಓಕೆ, ಇಲ್ಲಿ ಏನ್ ಮಾಡ್ತೀವಿ? ಮಾರ್ನಿಂಗ್ ಇದು ಕಾಮನ್, ಇದು ರೆಡಿ ಆಗೋದು ಅಂದ್ರೆ ಬೆಳಗ್ಗೆ ನಿತ್ಯ ಕಾರ್ಯಕ್ರಮಗಳೇ ಕಾಮನ್. ಅದಾದ್ಮೇಲೆ ರೆಡಿಯಾಗಿ ಟಿಫನ್ ಅನ್ನು ಮಾಡ್ತೀವಿ. ಕೆಲಸ ಟಿಫನ್ ಮಾಡೇನೆ ಇರ್ಬೋದು, ಹೊರಗಡೆ ಹೋಗ್ತೀವಿ. ಓಕೆ, ಇದು ಕಾಮನ್ ಆಗಿ ಒಂದು 3 ಸ್ಟೆಪ್ಸ್ ತಗೊಳ್ತೀವಿ. ಇಲ್ಲಿ 3ನೇ ಸ್ಟೆಪ್ ಆದ್ಮೇಲೆ ಸ್ಕೂಲ್ ಹೋಗಲ್ಲ, ಆಗ ಏನ್ ಮಾಡ್ಬೋದು? ನೆಕ್ಸ್ಟ್ ಸ್ಟೆಪ್ಸ್ ಫಿಲಮ್ಗೆ ಹೋಗ್ಬೋದು, ಫ್ಯಾಮಿಲಿ ಸಮೇತ ಫಿಲಮ್ಗೆ ಹೋಗ್ತೀವಿ, ಅಥವಾ ಎಲ್ಲಾದ್ರೂ ಬೇರೆ ಕಡೆ ಹೋಗ್ತೀವಿ. ಹಾಗೇನ್ ಮಾಡ್ತೀವಿ? ಇಲ್ಲಿ ಸ್ಟೆಪ್ ಆದ್ಮೇಲೆ ಈಗ ಇಲ್ಲಿ ಹೋಗುವಂಥದ್ದು ಏನಾಗುತ್ತೆ? ಇದು ಡ್ರಾಪ್ ಆಗುತ್ತೆ, ಇಲ್ಲಿ ಆಟೋಮೆಟಿಕಲಿ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಬೇರೆ ಬೇರೆ ಆಕ್ಟಿವಿಟೀಸ್ ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲಿ ನಾವ್ ಏನೇನು ಹೋಗ್ತೀವಿ, ಎಲ್ಲೆಲ್ಲಿ ಬರ್ತೀವಿ, ಅದು ಪ್ರತಿಯೊಂದು ಎಲ್ಲ ಅನಾಲಿಸಿಸ್ ನ ಮಾಡ್ಬೇಕು ಅಷ್ಟೇ. ಪ್ರೋಗ್ರಾಮಿಂಗ್ ಅಂದ್ರೆ ಸುಮ್ಮನೆ ಅಲ್ಲ, ಮುಂದೆ ಆಗೋದು ಏನೇನು ಆಗ್ಬೋದು ಅನ್ನೋದನ್ನ ಪ್ರತಿಯೊಂದು ಕೂಡ ಏನ್ ಮಾಡ್ತಾನೆ ಇಲ್ಲಿ ಬರ್ದಿರ್ಬೇಕು. ಲಾಸ್ಟ್ ಆಪ್ಷನ್ ಸ್ಟಾಪ್ ಕೊಡ್ಲೇಬೇಕು. ಸ್ಟಾಪ್ ಅಂದ್ರೆ ಮನೆಗೆ ಮತ್ತೆ ರಿಟರ್ನ್ ಬಂದೇ ಬರ್ತೀವಿ. ಆಗ ಇಲ್ಲಿ ಏನ್ ಚೇಂಜಸ್ ಆಗುತ್ತೆ, ಈ ಚೇಂಜಸ್ ಆಗೋದು ಪ್ರತಿಯೊಂದು ಕೂಡ ಅವ್ರು ಏನ್ ಮಾಡ್ಬೇಕು? ಇಲ್ಲಿ ಫಸ್ಟೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಬರಿಬೇಕಾದ್ರೆ ಥಿಂಕ್ ಮಾಡಿ ಪ್ರತಿಯೊಂದು ಕೂಡ ಬರಿಬೇಕು. ಈಗ ಆನಿಮೇಷನ್ ನೋಡ್ತೀರಾ, ಗೊಂಬೆಗಳದೆಲ್ಲ ಅಲ್ವಾ? ಆ ಗೊಂಬೆಗಳು ಬರೀಬೇಕಾದ್ರೆ ಕೂಡ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರೀತಾರೆ. ಅದನ್ನ ಬರೆದು ಏನಾಗ್ಬೇಕು ಏನಾಗ್ಬಾರ್ದು ಅಂದ್ರೆ ಪ್ರತಿಯೊಂದು ಕೂಡ ಏನಾಗುತ್ತೆ ಅಲ್ಲಿ ಬರಿತಾ ಅವನು ಫಸ್ಟ್ ಇಮ್ಯಾಜಿನೇಷನ್ಸ್ ಮಾಡಿ ಅದಕ್ಕೆ ಯಾವ ರೀತಿ ವರ್ಕ್ ಆಗ್ಬೇಕು ಅನ್ನೋದು ಕೊಡ್ತಾರೆ. ಓಕೆ, ಇದು ಮೇನ್ ಥಿಂಕ್ ಆಗಿ ಪ್ರೋಗ್ರಾಮಿಂಗ್ ಮತ್ತೆ ಲ್ಯಾಂಗ್ವೇಜ್ ಅಲ್ಲಿ ಬರೆಯುವಂಥದ್ದು. ಇದರ ಮುಖಾಂತರ
ನಮ್ಮ ಆಪ್ಸ್ ಕೂಡ ವರ್ಕ್ ಆಗುವಂಥದ್ದು, ಯಾವುದೇ ಪ್ರೋಗ್ರಾಮ್ಸ್ ಇಲ್ಲಿ. ಓಕೆ, ಈ ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ ನಮಗೆ ಮುಖ್ಯವಾಗಿ ಆಪ್ಸ್ಗೆ ಅಂತ ಬಂದೆ. ಯಾಕೆ ಇಷ್ಟೊಂದು ಈಗ ಹೇಳಿದೆ ಅಂತಂದ್ರೆ, ಮುಖ್ಯವಾಗಿ ನಾವು ನೆಕ್ಸ್ಟ್ ಒಂದು ಆಪ್ ಅನ್ನು ಯೂಸ್ ಮಾಡ್ತೀವಿ. ಡಿಫಾಲ್ಟ್ ಆಗಿ ಆಪ್ಸ್ ಬರುತ್ತೆ, ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ಸ್ ನ ನಾವು ಏನಾದರೂ ಮೊದಲೇ ಇನ್ಸ್ಟಾಲೇಷನ್ ಏನಾದರೂ ಮಾಡ್ಕೊಂಡಿತ್ತು ಅಂತಂದ್ರೆ ಅದರ ಮುಖಾಂತರದಲ್ಲಿ ನಮಗೆ ಕೆಲವೊಂದು ಆಪ್ಸ್ ಡಿಫಾಲ್ಟ್ ಆಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟರ್ ಬರುತ್ತೆ, ಕ್ಯಾಲ್ಕುಲೇಟರ್ ಕೂಡ ಬರುತ್ತೆ, ನೋಟ್ ಪ್ಯಾಡ್ ಬರುತ್ತೆ, ಮತ್ತೆ ವರ್ಡ್ ಪ್ಯಾಡ್ ಬರುತ್ತೆ. ಈಗ ಅಡ್ವಾನ್ಸ್ ಆಗಿ ವಿಂಡೋಸ್ 7 ವಿಂಡೋಸ್ 8 ಇಂದ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಒಂದು ಕೊಟ್ಟಿದ್ದಾರೆ. ಯಾವ್ದಾದ್ರು ಸೆಲ್ಫಿ ನೋಟ್ ಅಂತ, ಸ್ಟಿಕ್ ನೋಟ್ ಅಂತೇಳಿ, ಸ್ಟಿಕ್ಕಿ ನೋಟ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಓಲ್ಡ್ ಅಲ್ಲಿ ಇರಲಿಲ್ಲ, ಲೇಟೆಸ್ಟ್ ಅಲ್ಲಿ ಏನು ಜಿಯೋ ಯೂಸಸ್ ಮಾಡಿದ್ರು ಆ ಟೈಮ್ ಇಂದ ಸ್ಟಿಕ್ಕಿ ನೋಟ್ ಅನ್ನು ಕೊಟ್ಟಿದ್ದಾರೆ. ಇದು ಟೈಪ್ ಆಫ್ ದ ನೋಟ್. ಓಕೆ, ಇದು ಡಿಫಾಲ್ಟ್, ಅಂದ್ರೆ ಡಿಫಾಲ್ಟ್ ನಾವು OS ನ ಇನ್ಸ್ಟಾಲ್ ಮಾಡಿದ ತಕ್ಷಣ ನಮಗೆ ಬರೋ ಅಂತ ಆಪ್ಸ್ ಇದು. ಇದನ್ನ ಬಿಟ್ರೆ ನೆಕ್ಸ್ಟ್ ನಾವು ಯೂಸಸ್ ಮಾಡುವಂಥದ್ದು ಕಾಮನ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಪ್ರತಿಯೊಂದು ಕಂಪನಿಯಲ್ಲಿ ಯೂಸಸ್ ಮಾಡೋದು ಯಾವುದು, ಮೈಕ್ರೋಸಾಫ್ಟ್ ಕಡೆಯಿಂದ ಇರುವಂತ ಒಂದು ಅಪ್ಲಿಕೇಶನ್ ನ ಯೂಸಸ್ ಮಾಡ್ತೀವಿ. ಯಾವ್ದದು, MS ಆಫೀಸ್. ಇದು ಮೇನ್ ನಿಮ್ಮ ಬೇಸಿಕ್ ಅಲ್ಲಿ ಬರೋ ಅಂಥದ್ದು ಇದೆ. ನಾವು ಕಲಿಯುವಂಥದ್ದು MS ಆಫೀಸ್ ಅನ್ನ ಕಲಿತೀವಿ. ಬೇಸಿಕ್ ಅಂದ್ರೆ ಮೇನ್ MS ಆಫೀಸ್. ಅದನ್ನ ಬಿಟ್ಟು ಬೇರೆದಿದೆ ಅಂದ್ರೆ ಬೇರೆದಿದ್ರು ಕೂಡ ನಾವು ಸಿಸ್ಟಮ್ ಯೂಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಸಾರ್ಟ್ ಔಟ್ ಮಾಡೋದಕ್ಕೆ ಆಪ್ಷನ್ಸ್ ಇರುತ್ತೆ. ಅದು ನೀವು ಇದರಲ್ಲಿ ಮಾಡೋದಕ್ಕಾಗೋದಿಲ್ಲ. ಓಕೆ, ಅದೆಲ್ಲ ನೀವು ಡೈರೆಕ್ಟ್ ಅಲ್ಲಿ ಇದ್ದಾಗ ಯಾವ್ದಾದ್ರು ಒಂದು ಟೈಮ್ ಅಥವಾ ರೆಕಾರ್ಡಿಂಗ್ ಮಾಡಿನೇ ವಿಡಿಯೋ ರೆಕಾರ್ಡ್ ಮಾಡಿ ಶೂಟ್ ಮಾಡಿ ಬೇಕಾದ್ರೆ ಹಾಕೊಡ್ತೀನಿ, ಇಲ್ಲ ಬಂದ್ರು ಓಕೆ, ಅಥವಾ ಕ್ಲಾಸ್ ತಗೊಂಡಾಗ ಅಲ್ಲಿ ಬೇಕಾದ್ರೆ ಹೇಳ್ಕೊಡ್ತೀನಿ. ಮತ್ತೆ ನಾವು ಯೂಸ್ ಮಾಡುವಂಥದ್ದು MS ಆಫೀಸ್. MS ಆಫೀಸ್ ಅಲ್ಲಿ ಆಗಿದ್ರೆ ಏನೇನು ಬರುತ್ತೆ ಇದರಲ್ಲಿ, MS ಆಫೀಸ್ ಅಲ್ಲಿ ಏನೇನು ಕಲಿಬಹುದು. ಇದನ್ನ ಪ್ಯಾಕೇಜ್ ಅಂತ ಕರಿತೀವಿ. ಏನು ಪ್ಯಾಕೇಜ್ ಅಂದ್ರೆ, ಬೇರೆ ಕಡೆ ಏನ್ ಮಾಡ್ತೀವಿ ಪಾಕೆಟ್ ಅಂತ ಕರಿತೀವಿ. ಏನ್ ಪಾಕೆಟ್ ಅಂದ್ರೆ, ಬಿಸ್ಕೆಟ್ ಪಾಕೆಟಾ, ಪಾಕೆಟ್ ಅಂದ್ರೆ ಒಂದು ಬಿಸ್ಕೆಟ್ ಪಾಕೆಟ್ ತಗೊಳ್ಳೋಣ, ಏನ್ ಮಾಡ್ತೀವಿ ಅದರಲ್ಲಿ ನಂಬರ್ಸ್ ಆಫ್ ಬಿಸ್ಕೆಟ್ಸ್ ಪಾಕೆಟ್ ಅಲ್ಲಿ ಇರುತ್ತೆ. ಇದು ಪ್ಯಾಕೇಜ್, ಯಾವುದು MS ಆಫೀಸ್ ನ ಪ್ಯಾಕೇಜ್. ಇದು ಕೂಡ ನಿಮಗೆ ವರ್ಷನ್ ವೈಸ್ ಡಿಫ್ರೆಂಟ್ ವರ್ಷನ್ಸ್ ಬಂದಿದೆ. ಪ್ರೆಸೆಂಟ್ ಈಗ ರನ್ನಿಂಗ್ ಇರುವಂತದ್ದು 2025 ರನ್ನಿಂಗ್ ಇದೆ MS ಆಫೀಸ್ ಅಲ್ಲಿ. ಅದನ್ನ ಇರುವಂತದ್ದು, ಅದು ಓಲ್ಡ್ ಇರುವಂತದನ್ನ ಜಸ್ಟ್ ನಾನು ನಿಮ್ಗೆ ಕ್ಲೂ ಕೊಡ್ತೀನಿ, ಜಸ್ಟ್ ಸರ್ಚ್ ಮಾಡಿ ಫ್ರೀ ಇದ್ದಾಗ. ಈಗ ಪ್ರೆಸೆಂಟಿಂಗ್ ರನ್ನಿಂಗ್ ಆಗ್ತಿರೋದು 2024 ಅಥವಾ 24 ಬಂದಿದೆ. 25 ಲಾಂಚ್ ಆಗಿದೆ ಅನ್ಕೊಳ್ತೀನಿ, ಮೇ ಬಿ ಆಗಿರುತ್ತೆ, ನೋಡ್ಲಿಲ್ಲ ಅದು, ನಾನು ಅಪ್ಡೇಟ್ ಆಗಲಿಲ್ಲ ಅದು, ಮೇ ಬಿ ಇದೆ ಅನ್ಕೊಳ್ತೀನಿ. ಇಲ್ಲ ಅಂದ್ರೆ 24 ಇಟ್ಕೊಳ್ಳಿ, 25 ನಾನು ಕನ್ಫರ್ಮೇಶನ್ ಮಾಡ್ತೀನಿ. ಇಲ್ಲ ನೀವು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಪ್ರೆಸೆಂಟ್ ಯಾವ್ದಿದೆ ಗೊತ್ತಾಗುತ್ತೆ. ಈ ನಡುವೆ ನಾನು ಸರ್ಚ್ ಮಾಡಲಿಲ್ಲ. ಓಕೆ, ಇದರಲ್ಲಿ ಯಾವ್ಯಾವ್ದು ಬರುತ್ತೆ ಅದಕ್ಕಿಂತ ಮೊದಲು ಇದರಲ್ಲಿ ನಮಗೆ ಮುಖ್ಯವಾಗಿ ನಾವು ಕಲಿಯುವಂಥದ್ದು, ನಮಗೆ ಬೇಕಾಗಿರುವಂಥದ್ದು 3 ಕಲಿತೀವಿ. ಅದರಲ್ಲಿ ಯಾವುದು, MS ವರ್ಡ್, ಮೈಕ್ರೋಸಾಫ್ಟ್ ವರ್ಡ್, ಮತ್ತೆ MS ಎಕ್ಸೆಲ್, ಮತ್ತೆ MS ಪವರ್ ಪಾಯಿಂಟ್ ಆರ್ ಪ್ರೆಸೆಂಟೇಶನ್. ಇದಾದ್ಮೇಲೆ ಇನ್ನೊಂದು ಇದೆ DBMS ಗೆ ಸಂಬಂಧಪಟ್ಟಿರುವಂತದ್ದು. ಆಕ್ಚುಲಿ ಇದು ಬಂದು ಅಡ್ವಾನ್ಸ್ಡ್ ಆಗಿ ಬರುತ್ತೆ. SQL ಮತ್ತೆ DBMS ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಗೆ ನೋಡೋಣ. ಆದ್ರೆ ಇದಕ್ಕೆ ಸ್ವಲ್ಪ ಬೇಸಿಕ್ ಬೇಕಾದ್ರೆ ನಾಲೆಜ್ ಬೇಕಾದ್ರೆ ಕೊಟ್ಟಿರ್ತೀನಿ ಆಲ್ರೆಡಿ. ಇದು ಕೊಡ್ತೀನಿ, ಪರವಾಗಿಲ್ಲ, ಸ್ವಲ್ಪ ಬೇಸಿಕ್ ಕೊಟ್ಟಿರ್ತೀನಿ. ನಾವು ಬೇಸಿಕಲಿ ಕಲಿಯುವಂಥದ್ದನ್ನ ಇಷ್ಟು ಕಲಿತೀವಿ.
ಅದಕ್ಕಿಂತ ಮೊದಲು ಡಿಫಾಲ್ಟ್ ಅಲ್ಲಿ ನಮ್ಗೆ ಏನೇನು ಹೇಳಿದೆ, ವರ್ಡ್ ನೋಟ್ ಪ್ಯಾಡ್ ನ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಅದರ ಬಗ್ಗೆ ಬೇಸಿಕ್ ನ ಒಂದು ಐಡಿಯಾ ಕೊಟ್ಟಾಗ ಸೇಮ್ ನಾವು ಇದರಲ್ಲಿ ಏನ್ ಯೂಸಸ್ ಮಾಡ್ತೀವಿ ಅದೇ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. MS ವರ್ಡ್ ಅಲ್ಲಿ ಕೂಡ, ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ಅಡ್ವಾನ್ಸ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಇದು ಬೇಸಿಕ್ ನೋಟ್ ಪ್ಯಾಡ್ ಇರ್ಬೋದು ಅಥವಾ ವರ್ಡ್ ಪ್ಯಾಡ್ ಇರ್ಬೋದು. ಓಕೆ, ನೋಟ್ ಪ್ಯಾಡ್ ಅಂದ್ರೆ ಏನು? ನಿಮ್ಗೆ ಹೆಸರೇ ತೋರಿಸುತ್ತೆ. ನೋಟ್ ಅಂದ್ರೆ ಏನು? ಈಗ ನೋಟ್ ಅಂದ್ರೆ ಆಲ್ರೆಡಿ ನೋಟ್ ಮಾಡ್ಕೊಳ್ಳುವಂಥದ್ದು. ಮತ್ತೆ ವರ್ಡ್ ಅಂದ್ರೆ ಸೇಮ್ ರಿಲೇಟೆಡ್. ವರ್ಡ್ ಅಂದ್ರೆ ಇದು ಕೂಡ ಟೆಕ್ಸ್ಟ್. ನೋಟ್ ಅಂದ್ರೆ ಕೂಡ ಅಲ್ಲೂ ಕೂಡ ಟೆಕ್ಸ್ಟ್. ಟೋಟಲಿ ಪ್ರತಿಯೊಂದು ಕೂಡ ಟೆಕ್ಸ್ಟ್ ಯೂಸಸ್ ಮಾಡ್ತೀವಿ. ವರ್ಡ್ ಅಂದ್ರೆ ಟೆಕ್ಸ್ಟ್ ಗಳನ್ನ ಸೇರ್ಕೊಳ್ಳುವಂಥದ್ದು. ಅದೇ ತರ ಮತ್ತೆ ಇವನ್ನೆಲ್ಲ ಏನಾಗುತ್ತೆ, ನೋಟ್ ಪ್ಯಾಡ್ ಮತ್ತೆ ವರ್ಡ್ ಪ್ಯಾಡ್ ಅಂತ ಕರೆದಾಗ ಇಲ್ಲಿ ನೋಟ್ ಪ್ಯಾಡ್ ಅಲ್ಲಿ ಟೆಕ್ಸ್ಟ್ ನ ಟೈಪ್ ಮಾಡಿ ಅದಕ್ಕೆ ಬೇಕಾಗಿರುವಂತ ಲೆಟರ್ಸ್ ಇರ್ಬೋದು, ಮತ್ತೆ ಸಣ್ಣ ಪುಟ್ಟ ನೋಟ್ ಪ್ಯಾಡ್ ಅಲ್ಲಿ ಟೆಕ್ಸ್ಟ್ ಮಾತ್ರ ಯೂಸ್ ಮಾಡ್ಬೋದು. ಬೇರೆ ತರ ಗ್ರಾಫಿಕ್ಸ್ ಯೂಸ್ ಮಾಡಕ್ಕಾಗಲ್ಲ. ಇಮೇಜಸ್ ನ ಇನ್ಸ್ಟಾಲ್ ಮಾಡೋದಾಗ್ಲಿ ಅಥವಾ ಬೇರೆ ತರದ ಒಂದು ಆನಿಮೇಷನ್ ಅದಕ್ಕೆ ಸ್ಟಿಕ್ ಮಾಡಬೇಕಾಗ್ಲಿ ಅವೆಲ್ಲ ಮಾಡಕ್ಕಾಗೋದಿಲ್ಲ. ಓಕೆ, ಅದ್ರಲ್ಲಿ ಮಾಡ್ಬೇಕಾದ್ರೆ ಬಟ್ ಹೇಗೆ ಆಗಿದ್ರೆ MS ಆಫೀಸ್ ಬರೋದಕ್ಕೂ ಮೊದಲು